हरि ओम पांचजन्याय विद्महे पावमानाय धीमहि तन्नः शंखः प्रचोदयात्. ಶಂಖವನ್ನು ಪ್ರತಿ ದಿವಸ ಊದುವುದರಿಂದ ಆರೋಗ್ಯದಲ್ಲಿ ವೃದ್ಧಿ, ಮನಸ್ಸಿಗೆ ಸಮಾಧಾನ, ಭಕ್ತಿ ಶ್ರದ್ಧೆ ಹೆಚ್ಚಾಗುತ್ತದೆ. ದುಷ್ಟಶಕ್ತಿ ದುಷ್ಟ ವಿಚಾರ ನಾಶವಾಗುತ್ತದೆ. ಇದು ಹೇಗೆ? ಬನ್ನಿ ತಿಳಿದುಕೊಳ್ಳೋಣ. ಭಾರತೀಯ ಕುಟುಂಬಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಶಂಖವನ್ನು ಊದುವ ಅಭ್ಯಾಸವಿದೆ. ಪ್ರತಿನಿತ್ಯ ಶಂಖವನ್ನು ಊದಿದರೆ ಅದರಿಂದ ಸಾಕಷ್ಟು ಲಾಭವನ್ನು ಪಡೆಯಬಹುದಾಗಿದೆ. ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಪ್ರತಿದಿನ ಶಂಖವನ್ನು ಊದುವುದರಿಂದ ನೀವು ಗುದನಾಳದ ಸ್ನಾಯುಗಳನ್ನು ಬಲಪಡಿಸುತ್ತೀರಿ. ಶಂಖವನ್ನು ನುಡಿಸುವುದು ಮೂತ್ರನಾಳ, ಮೂತ್ರಕೋಶ, ಹೊಟ್ಟೆಯ ಕೆಳಭಾಗ, ಡಯಾಫ್ರಾಮ್, ಎದೆ ಮತ್ತು ಕುತ್ತಿಗೆಯ ಸ್ನಾಯುಗಳಿಗೆ ತುಂಬ ಒಳ್ಳೆಯದು ಎಂದು ಸಂಶೋಧನೆಯಿಂದ ಸಾಬೀತಾಗಿದೆ. ಈ ಅಂಗಗಳಿಗೆ ಶಂಖವನ್ನು ಊದುವ ಮೂಲಕ ವ್ಯಾಯಾಮ ಆಗುತ್ತದೆ. ಇನ್ನು ಶಂಖವನ್ನು ಊದುವುದರಿಂದ ಉಸಿರಾಡುವ ಸಾಮರ್ಥ್ಯ ಸುಧಾರಿಸುತ್ತದೆ. ಇದು ನಿಮ್ಮ ಥೈರಾಯ್ಡ್ ಗ್ರಂಥಿಗಳು ಮತ್ತು ಧ್ವನಿಪೆಟ್ಟಿಗೆಯನ್ನು ವ್ಯಾಯಾಮ ಮಾಡುತ್ತದೆ ಮತ್ತು ಭಾಷಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಹಾಗೆಯೇ ಶಂಖವನ್ನು ಊದುವುದರಿಂದ ನಿಮ್ಮ ಸುಕ್ಕುಗಳ ಸಮಸ್ಯೆ ಕಡಿಮೆಯಾಗುತ್ತದೆ. ನೀವು ಶಂಖವನ್ನು ಊದಿದಾಗ ನಿಮ್ಮ ಮುಖದ ಸ್ನಾಯುಗಳು ಹಿಗ್ಗುತ್ತವೆ. ಇದು ಮುಖದ ಮೇಲಿರುವ ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ಶಂಖದಲ್ಲಿ 100% ಕ್ಯಾಲ್ಸಿಯಂ ಇದೆ. ರಾತ್ರಿಯಲ್ಲಿ ಶಂಖವನ್ನು ನೀರಿನಿಂದ ತುಂಬಿಸಿ ಮತ್ತು ಬೆಳಿಗ್ಗೆ ಅದನ್ನು ನಿಮ್ಮ ಚರ್ಮದ ಮೇಲೆ ಹಾಕಿ ಮಸಾಜ್ ಮಾಡಿ. ಇದರಿಂದ ಚರ್ಮ ರೋಗಗಳು ಗುಣವಾಗುತ್ತವೆ. ಇನ್ನು ಶಂಖವನ್ನು ಊದುವುದರಿಂದ ಉದ್ವೇಗವು ದೂರವಾಗುತ್ತದೆ. ಹೆಚ್ಚು ಒತ್ತಡದಲ್ಲಿ ಬದುಕುವವರು ಖಂಡಿತ ಶಂಖವನ್ನು ಊದಬೇಕು. ಏಕೆಂದರೆ ಶಂಖವನ್ನು ಊದುವಾಗ ಮನಸ್ಸಿನಿಂದ ಎಲ್ಲ ಅಸ್ವಸ್ಥತೆಗಳು ದೂರವಾಗುತ್ತವೆ. ಹಾಗೆ ಶಂಖ ಊದುವುದರಿಂದ ಮನೆಯೊಳಗೆ ಬರುವ ನಕಾರಾತ್ಮಕ ಶಕ್ತಿಗಳು ಪಲಾಯನಗೊಳ್ಳುತ್ತವೆ. ಶಂಖ ಹೇಳುವ ಮನೆಗಳಲ್ಲಿ ನಕಾರಾತ್ಮಕ ಎಂದೂ ಬರುವುದಿಲ್ಲ. ಇನ್ನು ಶಂಖವನ್ನು ಊದುವುದರಿಂದ ಹೃದಯಾಘಾತವನ್ನು ತಪ್ಪಿಸಬಹುದು. ನಿಯಮಿತವಾಗಿ ಶಂಖವನ್ನು ಊದುವ ವ್ಯಕ್ತಿಗೆ ಹೃದಯಾಘಾತವಾಗುವುದಿಲ್ಲ. ಶಂಖವನ್ನು ಊದುವುದರಿಂದ ಎಲ್ಲ ಅಡೆತಡೆಗಳು ತೆರೆದುಕೊಳ್ಳುತ್ತವೆ. ಅದೇ ರೀತಿ ಪದೇ ಪದೇ ಉಸಿರನ್ನು ಬಿಡುವುದರಿಂದ ಶ್ವಾಸಕೋಶಗಳು ಕೂಡ ಆರೋಗ್ಯಕರವಾಗಿ ಕೆಲಸ ಮಾಡುತ್ತವೆ. ಶಂಖವನ್ನು ಊದುವ ಮೂಲಕ ಯೋಗದ 3 ಚಟುವಟಿಕೆಗಳನ್ನು ಏಕಕಾಲದಲ್ಲಿ ಮಾಡಲಾಗುತ್ತದೆ. ಅವು ಯಾವುವು ಎಂದರೆ ಕುಂಭಕ, ರೇಚಕ ಹಾಗೂ ಪ್ರಾಣಾಯಾಮ. ಹಾಗೆ ನಾಸಾ ಪ್ರಕಾರ ಶಂಖದ ಆಕಾರ ಮತ್ತು ಭೂಮಿಯ ರಚನೆ ಒಂದೇ ಆಗಿರುತ್ತದೆ. ಶಂಖವನ್ನು ಊದುವುದರಿಂದ
ಆಕಾಶ ಶಕ್ತಿಯು ಹೊರಹೊಮ್ಮುತ್ತದೆ. ಇದು ಬ್ಯಾಕ್ಟೀರಿಯಾವನ್ನು ನಾಶಪಡಿಸುತ್ತದೆ ಮತ್ತು ಶಕ್ತಿಯನ್ನು ಜನರಿಗೆ ರವಾನಿಸುತ್ತದೆ. ಇದು ಶ್ವಾಸಕೋಶದ ಕಾಯಿಲೆಗಳನ್ನು ನಿವಾರಿಸಿ ಶಂಖವನ್ನು ನುಡಿಸುವುದು ಮುಖ, ಉಸಿರಾಟದ ವ್ಯವಸ್ಥೆ, ಶ್ರವಣ ವ್ಯವಸ್ಥೆ ಮತ್ತು ಶ್ವಾಸಕೋಶಗಳಿಗೆ ಉತ್ತಮ ವ್ಯಾಯಾಮವಾಗಿದೆ. ಉಸಿರಾಟದ ತೊಂದರೆ ಇರುವವರು ಶಂಖವನ್ನು ಊದುವುದರಿಂದ ಮುಕ್ತಿ ಪಡೆಯಬಹುದು. ಪ್ರತಿದಿನ ಶಂಖ ಊದುವವರಿಗೆ ಗಂಟಲು ಮತ್ತು ಶ್ವಾಸಕೋಶದ ಕಾಯಿಲೆಗಳು ಬರುವುದಿಲ್ಲ. ಹಾಗೆಯೇ ಇದು ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಇನ್ನು ಶಂಖವನ್ನು ಊದುವುದರಿಂದ ಅದರ ಸದ್ದು ಎಷ್ಟು ದೂರ ಹೋಗುತ್ತದೆಯೋ ಅಷ್ಟು ವಿಮೆಗಳಿವೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ರೈಜೋಮಗಳ ಸೂಕ್ಷ್ಮ ಜೀವಿಗಳು ಪ್ರಜ್ಞೆ ಕಳೆದುಕೊಳ್ಳುತ್ತವೆ ಅಥವಾ ಅದರ ಧ್ವನಿ ಕಂಪನಗಳಿಂದ ನಾಶವಾಗುತ್ತವೆ. ಪ್ರತಿನಿತ್ಯ ಶಂಖ ಊದಿದರೆ ಪರಿಸರವು ರೋಗಾಣುಗಳಿಂದ ಮುಕ್ತವಾಗುತ್ತದೆ. ಇನ್ನು ಬರ್ಲಿನ್ ವಿಶ್ವವಿದ್ಯಾಲಯವು ಶಂಖದ ಚಿಪ್ಪಿನ ಮೇಲೆ ವಿಶೇಷ ಸಂಶೋಧನೆ ನಡೆಸಿತು ಮತ್ತು ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡಲು ಅದರ ಅಲೆಗಳು ಅತ್ಯುತ್ತಮ ಮತ್ತು ಅಗ್ಗದ ಔಷಧಿ ಎಂದು ಅದು ಕಂಡುಹಿಡಿದಿದೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಶಂಖವನ್ನು ಊದುವುದರಿಂದ ವಾತಾವರಣವು ರೋಗಾಣುಗಳಿಂದ ಮುಕ್ತವಾಗುತ್ತದೆ. ಸೂರ್ಯನ ಕಿರಣಗಳು ಧ್ವನಿ ತರಂಗಗಳಿಗೆ ಅಡ್ಡಿಯಾಗುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಅದಕ್ಕಾಗಿಯೇ ಬೆಳಿಗ್ಗೆ ಮತ್ತು ಸಂಜೆ ಶಂಖ ಊದುವ ಸಂಪ್ರದಾಯ ನಮ್ಮ ಗುರು ಹಿರಿಯರು ಹಾಕಿಕೊಟ್ಟಿರುತ್ತಾರೆ. ಇನ್ನು ಮೂಳೆಗಳನ್ನು ಬಲಪಡಿಸಲು ಶಂಖದ ಚಿಪ್ಪುಗಳು ಕ್ಯಾಲ್ಸಿಯಂ, ಸಲ್ಫರ್ ಮತ್ತು ಫಾಸ್ಫರ್ನಲ್ಲಿ ಸಮೃದ್ಧವಾಗಿದೆ. ಬಲವಾದ ಮೂಳೆಗಳಿಗೆ ಈ ಅಂಶಗಳು ಬಹಳ ಮುಖ್ಯ. ಅದ್ದುದರಿಂದ ಶಂಖದಲ್ಲಿಟ್ಟ ನೀರನ್ನು ಕುಡಿಯಿರಿ. ಇದು ಹಲ್ಲುಗಳಿಗೂ ಪ್ರಯೋಜನವನ್ನು ನೀಡುತ್ತದೆ. ಸ್ನೇಹಿತರೆ, ನಮ್ಮ ಹಿರಿಯರು ಪುರಾತನ ಕಾಲದಿಂದ ಉಪಯೋಗಿಸುತ್ತಿರುವ ಶಂಖದ ವಿಭಿನ್ನವಾಗಿರುವಂಥ ಪ್ರಯೋಜನಗಳನ್ನು ನಾವು ಇವತ್ತು ತಿಳಿದುಕೊಂಡಿವೆಯಲ್ಲ. ಇನ್ನೇಕೆ ತಡ, ಪ್ರತಿ ದಿವಸ ಶಂಖವನ್ನು ಊದಿ ಆರೋಗ್ಯವನ್ನು ಪಡೆಯಿರಿ. ಹರಿ ಓಂ.